ಲಗ್ನದಲ್ಲಿ ಸ್ವಕ್ಷೇತ್ರ ಧನುರಾಶಿದ ಗುರು ಇದ್ರೆ ಪುನಃ ನಿಮಗೆ ಮಗು ಪ್ರಾಪ್ತಿ ಯೋಗ ಇದೆ. ಅದಕ್ಕೆ ಟೆನ್ಷನ್ ನೀವು ಬಿಟ್ಟುಬಿಡಿ. ಆದ್ರೆ ಜ್ಯೋತಿಷ್ಯ ಎಷ್ಟು ಸತ್ಯ ನೋಡಿ. 6th ಹೌಸ್ ಇಸ್ ಹೌಸ್ ಆಫ್ ಡಿಸೀಸ್. 6ನೇ ಮನೆ ಕಾಯಿಲೆದು ಮನೆ. 6ನೇ ಮನೆಯಲ್ಲಿ ಶುಕ್ರ ಇದೆ. ಈ ಶುಕ್ರ ನವಮಾಂಶದಲ್ಲಿ ಸಿಂಹ ರಾಶಿಯಲ್ಲಿ ಇದೆ. ಅರ್ಕಗ ಶುಕ್ರ. ಇದೇ ಶುಕ್ರದ ದಶೆ ನಡೀತಾ ಇದೆ 2016ದಿಂದ. ಇದರಲ್ಲಿ ರಾಹು ಬಂದದ ತಕ್ಷಣ, ಕುಜ ಬಂದ ತಕ್ಷಣ ಈ ಘಟನೆ ನಡೆದಿದೆ. ಗರ್ಭಿಣಿಯಾಗಿ 9 ತಿಂಗಳಾದ ಮೇಲೆ ಇದು ಒಂದು ದುರ್ಘಟನೆ ಆಯಿತು, ಮಗು ಹೋಯಿತು. ನೀವು ಏನು ಟೆನ್ಷನ್ ಮಾಡೋದು ಬೇಡ, ಪುನಃ ಮಗು ಆಗ್ತದೆ. ಯಾಕಂದ್ರೆ ಪಂಚಮದಲ್ಲಿ ರವಿ ಮತ್ತೆ ಕುಜ ಇದೆ. ರವಿ ಇಸ್ ಉಚ್ಚ, ಕುಜ ಸ್ವಕ್ಷೇತ್ರಿ ಮೀನ್ಸ್ ಉಷ್ಣ ದೇಹ. ಬಾಡಿಗೆ ತಂಪು ಮಾಡ್ಲಿಕ್ಕೆ ಔಷಧಿ ಕೊಡಿ. ಒಂದು ವಿರೇಚನ ಮಾಡಿ. ನೀವು ಇಲ್ಲಿ ಇರಿ, ಇಲ್ಲದ್ರೆ ಮನೆಯಲ್ಲಿ ನಿಮ್ಗೆ ಒಂದು ತುಪ್ಪ ನಾನು ಕೊಡ್ತೇನೆ, ಮಹಾಕಲ್ಯಾಣಕ ಘೃತ ಕೊಡಿ. 3 ದಿನ ನೀವು 60 ml 90 ml 120 ml ಕುಡಿದು ಒಂದಿನ ಗ್ಯಾಪ್ ಮಾಡಿ ನೀವೇ ನಿಮ್ಮಲ್ಲಿ ಅಭ್ಯಂಜನೆ ಮಾಡಿ. 5ನೇ ದಿನ ಒಂದು ಔಷಧಿ ಕೊಡ್ತೇನೆ, ಅದರಿಂದ ಭೇದಿ ಮಾಡ್ಬೇಕು. ಹೊಟ್ಟೆದ ಅಂಶ ಎಲ್ಲ ಒಮ್ಮೆ ಗರ್ಭಾಶಯ ಶೋಧನ ಆಗಬೇಕು. ಅದಾದ ನಂತರ ನನ್ನ ಔಷಧಿ ನೀವು ಶುರು ಮಾಡ್ಬೇಕು. ಈಗ ನೀವು ಔಷಧಿ ತಗೊಳ್ಬಹುದು, ಬಟ್ ಶೋಧನ ಆದ ನಂತರ. ಯಾಕೆಂದ್ರೆ ನಿಮ್ಮ ಬಾಡಿ ಇಷ್ಟು ಉಷ್ಣ ಇದೆ, ಏನು ಔಷಧಿ ತಿಂದ್ರೆ ಇಫೆಕ್ಟ್ ಆಗುದಿಲ್ಲ. ಪಿತ್ತ ಪ್ರಭಾವ ಜಾಸ್ತಿ ಇದೆ.